ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ಇವತ್ತು ನಾನು ಕ್ರಿಸ್ಪಿಯಾದ ಪತ್ರೊಡೆ ಫ್ರೈಯನ್ನು ಮಾಡ್ತಾಯಿದ್ದೇನೆ. ನಾರ್ಮಲಾಗಿ ಪತ್ರೊಡೆ ಮಾಡುವ ರೆಸಿಪಿಯನ್ನು ನಾನು ಮೊದಲು ಹಾಕಿದ್ದೇನೆ. ಇವತ್ತು ನಾನು ಮಾಡ್ತಿರೋದು ಪತ್ರೊಡೆ ತವಾ ಫ್ರೈ. ಮಾಡಲಿಕ್ಕೆ ತುಂಬ ಸುಲಭ, ಅಂದರೆ ಸ್ವಲ್ಪ ಲೆಂತಿ ಪ್ರೊಸೆಸ್, ಆದರೆ ಅಪರೂಪಕ್ಕೊಮ್ಮೆ ಮಾಡುವಾಗ ತುಂಬ ಟೇಸ್ಟಿಯಾಗಿರ್ತದೆ, ಮಾಡ್ಕೊಂಡು ತಿನ್ಬೋದು. ಈಗ ಇಲ್ಲಿ ನಾನು 1 ಕಪ್ನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ, ಮತ್ತು 1/4 ಕಪ್ನಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ, ಮತ್ತು 1/4 ಕಪ್ನಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ಇಲ್ಲಿ ನೀವು ಬೇಳೆಗಳನ್ನು ಬೇಕಾದ್ರೆ ಕಡಲೆಬೇಳೆ, ಕೆಲವರು ಕಡಲೆಬೇಳೆ ಹಾಕ್ಕೊಳ್ಬೋದು. ನಾನಿಲ್ಲಿ ಖಾಲಿ ಹೆಸರು ಕಾಳು, ಹೆಸರು ಬೇಳೆ ಮತ್ತು ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೇನೆ. ನೀರಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೇನೆ. ನೀವು ಒಂದು 3ರಿಂದ 4 ಗಂಟೆವಷ್ಟು ನೆನೆಸ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ನೆನೆಸ್ಕೊಂಡು ಮೊಳಕೆ ಬರೆಸ್ಕೊಳ್ತಾ ಇದ್ದೇನೆ ಹೆಸರು ಕಾಳನ್ನು. ಇಲ್ಲಿ 1 ಕಪ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇಲ್ಲಿ ಯಾವುದಾದ್ರೂ ನೀವು ನಾರ್ಮಲ್ ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿಯನ್ನು ತಗೊಳ್ಬೋದು. ಇದನ್ನು ಸಹ ಹಾಗೆ 3 ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ಆಮೇಲೆ ನೀರು ಹಾಕಿ ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಅಷ್ಟೊತ್ತು ಈಗ ಅದು ನೆನೀತಾ ಇರಲಿ. ನಾನಿಲ್ಲಿ ಎಲೆಯನ್ನು ಕ್ಲೀನ್ ಮಾಡ್ಕೊಳ್ಳುವ. ಇಲ್ಲಿ ಎಲೆಯನ್ನು ತಗೊಂಡಿದ್ದೇನೆ. ಪತ್ರೊಡೆ ಎಲೆಯನ್ನು ನಾವೇನು ಮಾಡಬೇಕಂದ್ರೆ, ಫಸ್ಟಿಗೆ ಒಂದು ಸಲ ನೀರಲ್ಲಿ ಹೀಗೆ ತೊಳ್ಕೊಂಡಿದ್ದೇನೆ. ಮತ್ತು ನಾನು ಈ ಥರ ಚಂಡಿ ಬಟ್ಟೆ ಮಾಡಿಕೊಂಡು ಒದ್ದೆ ಬಟ್ಟೆಯಿಂದ ಇದನ್ನು ಈ ಥರ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕೆಂದರೆ ನಾವು ನೀರಲ್ಲಿ ಕೈಯಲ್ಲಿ ಒತ್ತಿ ತೊಳ್ಕೊಂಡ್ರೆ ಎಲೆ ಎಲ್ಲ ಕಟ್ಟಾಗ್ತದೆ, ಸೀಳಾಗ್ತದೆ. ಅದಕ್ಕೋಸ್ಕರ ಈ ಥರ ಒದ್ದೆ ಬಟ್ಟೆಯಿಂದ ಇದರಲ್ಲಿರೋ ಧೂಳು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನಾವು. ನೋಡಿ, ಈ ಥರ ನರ ಎಲ್ಲ ತೆಗಿಬೇಕು ಇದರದ್ದು. ಈ ಮಿಡ್ಲಲ್ಲಿ ಕಾಣ್ತದಲ್ಲ ನರ ಎಲ್ಲ, ಅದನ್ನು ನಾವು ಚೂರಿಂದ ಅಥವಾ ಕತ್ತಿಯಿಂದ ತೆಗಿಬೇಕು. ದಪ್ಪ ದಪ್ಪ ನರ ಇದ್ದರೆ ಅದು ತುರಿಸ್ತದೆ, ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದುಕೊಳ್ಬೇಕು. ಈ ಥರ ಕ್ಲೀನಾಗಿ ನಾವು ಬಟ್ಟೆಯಿಂದ ಇದನ್ನು ಒರೆಸ್ಕೊಳ್ಬೇಕು, ಆಗ ಎಲೆ ಕ್ಲೀನ್ ಆಗ್ತದೆ. ಇದೇ ಥರ ನಾನು ಎಲ್ಲ ಎಲೆಗಳನ್ನು ಈ ಥರ ಕ್ಲೀನಾಗಿ ಒದ್ದೆ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೇನೆ. ಈ ಥರ ನೋಡಿ, ಕ್ಲೀನಾಗಿ ಇದು ಒರೆಸ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಹೊರಗಡೆ ಒಳ್ಳೆ ಮಳೆ ಬರ್ತಾ ಉಂಟು. ಈಗ ನಾನಿಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ನಾನು ಕರೆಕ್ಟಾಗಿ, ಅಂದರೆ ರಾತ್ರಿಯಿಂದ ನೆನೆಸಿಟ್ಟಿದ್ದೇನೆ. ಹೆಸರು ಕಾಳು ಹಾಗೆ ನೋಡಿ ಕರೆಕ್ಟಾಗಿ ನೆಂದಿದೆ. ಮತ್ತು ಇದು ನೆಂದ ಕೂಡಲೇ ನೀರೆಲ್ಲ ತೆಗೆದೆ ನಾನು, ಹಾಗೆ ಎಲ್ಲ ಮೊಳಕೆ ಬಂದಿದೆ. ಈಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಫಸ್ಟಿಗೆ ನಾನು ನೆನೆಸಿಟ್ಕೊಂಡ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಅಕ್ಕಿಯನ್ನು ಹಾಕ್ಕೊಂಡ್ಮೇಲೆ ಅದರೊಟ್ಟಿಗೆ ನೀರಿದ್ದದನ್ನು ಸಹ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ತುಂಬ ನೀರಲ್ಲ, ಸ್ವಲ್ಪ. ಇದಕ್ಕೆ ಒಂದು 10 ಬ್ಯಾಡಗಿ ಮೆಣಸು ಮತ್ತು ಒಂದು 4-5 ಸಣ್ಣ ಗಿಡ್ಡ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಅಂದರೆ 10 ಖಾರ ಇಲ್ಲದ ಮೆಣಸು ಮತ್ತು ಒಂದು 5 ಖಾರದ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಮತ್ತು 4 ಸ್ಪೂನಷ್ಟು ಕೊತ್ತಂಬರಿ ಮತ್ತು 2 ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನ್ ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನಾವು ಹುಳಿ ತಗೊಳ್ಳುವಾಗ ನೋಡಿ, ಇಲ್ಲಿ ನಾನು ರೌಂಡ್ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿಯನ್ನು ತಗೊಳ್ಬೇಕು. ಯಾವಾಗಲೂ ಪತ್ರೊಡೆ ಮಾಡುವಾಗ ಹುಳಿ ಸ್ವಲ್ಪ ಜಾಸ್ತಿಯಾಗಿ ಹಾಕೋದ್ರಿಂದ ಒಂದು ಲಿಂಬೆ ಗಾತ್ರದ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ನೀರು ಆಗಬಾರ್ದು, ಯಾಕಂದರೆ ನಾವು ಎಲೆಗೆ ಇದನ್ನು ಹಾಕ್ಕೊಳ್ಳಿಕ್ಕೆ ಉಂಟಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕಡಿಬೇಕು. ಈಗ ಇದು ಕಡ್ದಾಗಿದೆ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಇದಕ್ಕಿಂತ ನೀರು ಮಾಡಿದರೆ ಎಲ್ಲ ನಾವು ಹಚ್ಚುವಾಗ ತುಂಬ ನೀರು ಥರ ಅನ್ನಿಸ್ತದೆ. ಈಗ ಇದೇ ಮಿಕ್ಸಿ ಜಾರಿಗೆ, ಪುನಃ ತೊಳ್ಕೊಳ್ಳಿಕ್ಕೆ ಹೋಗೋದು ಬೇಡ, ಇದೇ ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಕೊಂಡ ಹೆಸರುಂಟಲ್ಲ, ಮೊಳಕೆ ಬಂದ ಹೆಸರು ಕಾಳು, ಹೆಸರು ಬೇಳೆ, ತೊಗರಿಬೇಳೆ, ಇದನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸಹ ಹಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಸಹ ಹಾಗೆ ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕಂತ ಇಲ್ಲ. ಈಗ ಇದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೂ ಹಾಗೆ ತುಂಬ ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಒಂದು 5-6 ಸ್ಪೂನ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಹಿಂಗೆ ಹಾಕೋದ್ರಿಂದ ಇದರ ಪರಿಮಳ ತುಂಬ ಚೆನ್ನಾಗಿರ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಉಪ್ಪು ಹಾಕಿದ ಮೇಲೆ ಇದನ್ನು ನಾವು, ಅಂದರೆ ಕೆಳಗೆ ಖಾರದ ಮಸಾಲ ಮತ್ತು ಬೇಳೆಗಳ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಒಂದು ಸೌಟಿನ ಸಹಾಯದಿಂದ ಅಥವಾ ಸ್ಪೂನ್ನ ಸಹಾಯದಿಂದ ಈ ಥರ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ. ಮತ್ತು ನಾವು ಉಪ್ಪು ಹಿಂಗೆಲ್ಲ ಹಾಕಿದ್ದೇವಲ್ಲ, ಅದು ಕೂಡ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದನ್ನು ಬದಿಗೆ ಇಟ್ಕೊಳ್ತಾ ಇದ್ದೇನೆ. ಈಗ ನಾನು ಕ್ಲೀನ್ ಮಾಡಿಟ್ಟುಕೊಂಡ ಎಲೆಯನ್ನು ತಗೊಳ್ತೇನೆ. ನಾವೀಗ ಇದರಲ್ಲಿ ಇರೋದ್ರಲ್ಲಿ ದೊಡ್ಡ ಎಲೆಯನ್ನು ನಾನು ಫಸ್ಟ್ ತಗೊಳ್ತಾ ಇದ್ದೇನೆ. ಯಾಕೆಂದರೆ ನಾವು
ಫಸ್ಟ್ ಈ ಸರ್ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಆಮೇಲೆ ಈ ಥರ ಒಂದು ಚಾಪಿಂಗ್ ಬೋರ್ಡು ಅಥವಾ ನಿಮ್ಮ ಹತ್ರ ಮಣೆ ಇದ್ದರೆ ಮಣೆ ಇಡ್ಬೋದು, ಅಥವಾ ಸ್ಟೀಲ್ ಇದೆ ಅದು ದೊಡ್ಡ ಪ್ಲೇಟ್ ಇದ್ದರೆ ಅದು ಇಡ್ಬೋದು. ಆ ಥರ ಇಟ್ಕೊಂಡು ಅದರ ಮೇಲೆ ಈ ಥರ ಎಲೆಯನ್ನು ಇಟ್ಕೊಳ್ಬೇಕು. ನೋಡಿದ್ದು ನಾನು ಸ್ವಲ್ಪ ದೊಡ್ಡ ಎಲೆಯನ್ನು ಫಸ್ಟ್ ಇಟ್ಕೊಳ್ತಾ ಇದ್ದೇನೆ. ಯಾವಾಗಲೂ ದೊಡ್ಡ ಎಲೆಯನ್ನು ಫಸ್ಟ್ ಇಟ್ಕೊಂಡು ಈ ಥರ ಉಲ್ಟ ಇಟ್ಕೊಳ್ಬೇಕು ಎಲೆಯನ್ನು. ಅಂದರೆ ಅದರ ನರಗಳೆಲ್ಲ ಉಂಟಲ್ಲ ಅದು ಮೇಲೆ ಬರಬೇಕು. ಆ ನರಗಳಿಗೆ ಮಸಾಲೆ ತಾಗಿದ್ರೇ ಅದರ ತುರಿಸ್ತದಲ್ಲ ಅದು ಕಡಿಮೆ ಆಗೋದು. ಈ ಥರ ಇದರ ಮೇಲೆಲ್ಲ ನಾವು ರುಬ್ಬಿಟ್ಕೊಂಡ ಹಿಟ್ಟನ್ನು ಈ ಥರ ಹಚ್ಕೊಳ್ಬೇಕು. ಎಲ್ಲ ಕಡೆ ತಾಗುವಾಗೆ ಹಚ್ಕೊಳ್ಬೇಕು. ಮತ್ತು ಅದರ ನರ ಇರುವಲ್ಲಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅದೇ ಥರ ಇನ್ನೊಂದು ಎಲೆಯನ್ನು ಇಟ್ಕೊಂಡಿದ್ದೇನೆ. ಇನ್ನೊಂದು ಎಲೆಗೂ ಹಾಗೆ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆ ನರ ಕಾಣ್ತದಲ್ಲ, ನರ ಇದ್ದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಳ್ಬೇಕು. ಅಂದರೆ ಈ ಬಂದವನ್ನು ಹಾಕ್ಕೊಳ್ಬೇಕು. ಅದೇ ಥರ ಇನ್ನೊಂದು ಎಲೆಯನ್ನು ಹಾಕ್ಕೊಂಡಿದ್ದೇನೆ. ಟೋಟಲ್ ನಾನು 3 ಎಲೆಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಪುನಃ ಇದನ್ನು ಈ ಥರ ಫೋಲ್ಡ್ ಮಾಡ್ತಾ ಇದ್ದೇವಲ್ಲ, ನೋಡಿ ಒಂದು ಸೈಡ್ ಫೋಲ್ಡ್ ಮಾಡಿ ಅದಕ್ಕೆ ಪುನಃ ಬಂದವನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಇನ್ನೊಂದು ಕಡೆ ಅದೇ ಥರ ಫೋಲ್ಡ್ ಮಾಡಿಕೊಂಡು ಬಂದ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಈ ಥರ ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಲಾಸ್ಟಿಗೆ ಒಂಚೂರು ಅದನ್ನು ಬಂದ ಮಿಕ್ಸ್ ತಾಗಿಸಿ ಇದನ್ನು ಈ ಥರ ಅಂಟಿಸ್ಕೊಳ್ತಾ ಇದ್ದೇನೆ. ಮತ್ತು ಮೇಲ್ಗಡೆ ಎಲ್ಲ ಹಿಟ್ಟನ್ನು ಹಾಕ್ಕೊಳ್ಬೇಕು. ಆಮೇಲೆ ಸೈಡ್ಗೆಲ್ಲ ಹಾಕ್ಕೊಳ್ಬೇಕು. ಅದೇ ಥರ ನಾನು ಎಲ್ಲ ಎಲೆಗಳಿಂದ ಈ ಥರ ರೋಲನ್ನು ಮಾಡ್ಕೊಳ್ತಾ ಇದ್ದೇನೆ. ನಾನು ಕರೆಕ್ಟಾಗಿ ಬರೀ 3 ಎಲೆಗಳನ್ನು ತಗೊಂಡೇ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ತುಂಬ ದಪ್ಪ ಆದರೆ ಒಳಗಡೆ ಬೇಯುವುದಿಲ್ಲ. ಅಂದರೆ ತುಂಬ ಎಲೆ ತಗೊಂಡು ದಪ್ಪವಾಗಿ ಮಾಡಿದರೆ ತುಂಬ ಅದು ಬೇಯುವುದಿಲ್ಲ ಮತ್ತು ಕೆಲವೊಮ್ಮೆ ತುರಿಸ್ತದೆ. ನೋಡಿ, ಈಗ ಈ ಥರ ನಾನು ಎಲ್ಲ ಎಲೆಗಳಿಗೆ ಮಸಾಲವನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನೊಂದು ಅಟ್ಟಿಯನ್ನೇ ತಗೊಂಡಿದ್ದೇನೆ. ಇದರಲ್ಲಿ ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ನಾವು ತುಂಬ ನೀರು ಹಾಕ್ಕೊಳ್ಳಿಕ್ಕಿಲ್ಲ. ಅಲ್ಲಿ ಮಧ್ಯದಲ್ಲಿ ಒಂದು ಅಚ್ಚು ಕಾಣ್ತಾ ಉಂಟಲ್ಲ, ಇದು ಅದಕ್ಕಿಂತ ಕೆಳಗಿರಬೇಕು ನೀರು. ಅಂದರೆ ಕುದಿಯುವಾಗ ಅದಕ್ಕಿಂತ ಮೇಲೆ ಬರಬಾರ್ದು ನೀರು. ಅದಕ್ಕಿಂತ ಮೇಲೆ ಬಂದರೆ ನಾವು ಇಟ್ಟ ಪತ್ರೊಡೆಗೆಲ್ಲ ನೀರಾಗ್ತದೆ. ಇದಕ್ಕಿಂತ ನೋಡಿ, ಇಷ್ಟಕ್ಕೆ ನೀರು ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕ್ಕೊಳ್ಬೇಡಿ. ಈಗ ಇಷ್ಟು ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ ಈ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೇನೆ. ಈಗ ಇದರ ಮೇಲೆ ಪತ್ರೊಡೆ ನಾವು ಹಿಟ್ಟು ಹಚ್ಚಿಕೊಂಡಿದ್ದೇವಲ್ಲ, ರೋಲ್ ಮಾಡಿಕೊಂಡಿದ್ದೇವೆ, ಅದನ್ನೆಲ್ಲ ಒಂದೊಂದಾಗೆ ಇಟ್ಕೊಳ್ತಾ ಇದ್ದೇನೆ. ಅಂದರೆ ನಾವು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡಬೇಕು. ಅಂದರೆ ನೀರು ಸ್ವಲ್ಪ ಹಬೆ ಬರಬೇಕು. ತಣ್ಣೀರದ ಮೇಲೆ ಇಟ್ಟರೆ ಪತ್ರೊಡೆದು ಬಂದ ಎಲ್ಲ ಒಂದೊಂದು ಸಲ ಇಳಿದು ನೀರಾಗಿ ಕೆಳಗಡೆ ಹೋಗ್ತದೆ ನೀರಿಗೆ. ಅದಕ್ಕೋಸ್ಕರ ನೀರು ಸ್ವಲ್ಪ ಕುದ್ದು ಅದು ಹಬೆ ಬರಬೇಕು. ಅದರ ಹಬೆ ಬರುವಾಗ ಈಗ ಈ ಥರ ರೋಲ್ಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೇನೆ. ಈ ಥರ ಲೈನಾಗಿ ಇಟ್ಕೊಂಡು ಅದಕ್ಕೆ ಮುಚ್ಚಳ ಮುಚ್ಚಿ 3/4 ಗಂಟೆ ನಾವು ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಹೈ ಫ್ಲೇಮಲ್ಲಿ 3/4 ಗಂಟೆ ಬೇಯಿಸ್ಕೊಳ್ಬೇಕು. ಅಂದರೆ ಕರೆಕ್ಟಾಗಿ ಅದು ಬೇಯಬೇಕಲ್ಲ, ಅದಕ್ಕೋಸ್ಕರ 3/4 ಗಂಟೆ ಬೇಕಾಗ್ತದೆ. ಈಗ ಬೆಂದಾದಮೇಲೆ ಸ್ವಲ್ಪ ಓಪನ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಬೆಂದ ಕೂಡಲೇ ಓಪನ್ ಮಾಡಿದ ಕೂಡಲೇ ಸ್ವಲ್ಪ ಅದು ನೋಡುವಾಗ ಅಂಟು ಥರ ಕಾಣುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ಚೆನ್ನಾಗಿರ್ತದೆ. ನೋಡಿ, ಈಗ ಅದನ್ನು ಕಟ್ ಮಾಡಿಕೊಂಡಿದ್ದೇನೆ. ಈ ಥರ ಇಲ್ಲಿ ಒಂದು ತವಾವನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆಯನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಜಾಸ್ತಿ ಹಾಕಿದರೆ ಟೇಸ್ಟ್ ಸಹ ಜಾಸ್ತಿಯಾಗಿರ್ತದೆ. ಹಾಗೆ ನಾನಿಲ್ಲಿ ತೆಂಗಿನ ಎಣ್ಣೆ ನೋಡಿ ಫುಲ್ಲಾಗಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಒಂದು 7-8 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಈ ಕಾವಲಿಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೊಂದು 7ರಿಂದ 8 ಎಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದು ಹಾಕ್ಕೊಂಡ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡ ಆ ಪತ್ರೊಡೆ ಸ್ಲೈಸ್ ಉಂಟಲ್ಲ, ಇದನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೇನೆ. ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಹೈ ಫ್ಲೇಮಲ್ಲಿ ಇದನ್ನು ಒಂದು ಕಡೆ ಚೆನ್ನಾಗಿ ಕಾಯಿಸ್ಕೊಂಡು ಅದಾದಮೇಲೆ ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೇನೆ. ಇದೇ ಥರ 2 ಕಡೆನೂ ಕರೆಕ್ಟಾಗಿ ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರುವ ಹಾಗೆ ನಾನು ಕಾಯಿಸ್ತಾ ಇದ್ದೇನೆ. ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರ್ತದೆ. ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ. ಪತ್ರೊಡೆದ ಟೇಸ್ಟ್ ಗೊತ್ತಲ್ಲ, ತುಂಬ ಟೇಸ್ಟಿಯಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ. ಹೊರಗಡೆ ನೋಡಿ ಯಾವ ಥರ ಸೌಂಡ್ ಕ್ರಿಸ್ಪಿಯಾಗಿ ಇರುವಂತೆ ಸೌಂಡ್ ಬರ್ತಾ ಉಂಟು. ಮತ್ತು ಒಳಗಡೆ ಸಹ ಹಾಗೆ ತುಂಬ ಟೇಸ್ಟಿಯಾಗಿದೆ. ಮತ್ತು 3/4 ಗಂಟೆ ಬೇಯಿಸಿದ್ರಿಂದ ಚೂರು ಕೆರೆತಾ ಇಲ್ಲ, ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕಾದ ರೆಸಿಪಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ತವಾ ಫ್ರೈ ಆದಮೇಲೆ ಸ್ವಲ್ಪ ನಾರ್ಮಲ್ ಪತ್ರೊಡೆಯನ್ನು ಮಾಡ್ಕೊಂಡಿದ್ದೇನೆ. ಇದು ತುಂಬ ಚೆನ್ನಾಗಿರ್ತದೆ. ಇದರ ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ಕೊಂಡಿದ್ದೀನಿ, ನೋಡಿ.